ಮೋಡಿ ಮಂತ್ರ ತಂತ್ರ ಈಗಂತೂ ಅದು ಸಿಕ್ಕಾಪಟ್ಟೆ ಆಗೋದು ಮನೆಯಲ್ಲೂ ಇದೆಯಾ. ನಾವು ನೋಡ್ಸೋಕೋಕ ಭಟ್ನ ಹತ್ರ ಕೇಳಿದ್ರೆ ಯಾರು ಮಾಡಿದ್ರೆ ಭಟ್ರು ಅಂತ ಕೇಳಿದ್ರೆ ಅವ ಹೇಳ್ತೀಯ ನಿಮ್ಮ ದೈವಾದಿಗಳೇ ಅಂತ ಹೇಳ್ತಾನೆ. ದೈವಾದಿಗಳಂದ್ರೆ ಯಾರು? ಸಂಬಂಧಿಕರು. ಪ್ರತಿ ಒಂದು ಕಡೆಗೆ ಹೋದ್ರು ನಿಮ್ ದೈವಾದಿಗಳು ಮಾಡ್ರಿ. ಒಂದು ಅಂಗಡಿ ಹಾಕಿದ್ರಿ, ನೀವು ಗಾಡಿ ತಗೊಂಡ್ರಿ, ಒಂದು ಮನೆ ಕಟ್ಟಿದ್ರಿ, ನಿಮ್ಗೆ ನೋಡೋಕ್ ಆಗುದಿಲ್ಲ. ನೀವು ಉದ್ಧಾರ ಆಗೋಕಾಗ ನೀವು ಸರ್ವನಾಶ ಹೋಗ್ಬೇಕಂತ ಮಾಡದ್ದು ಅಂತಾರೆ ಭಟ್ರು. ಪರಿಹಾರ ಏನಪ್ಪಾ ಅಂತ ಭಟ್ರ ಹತ್ರ ಕೇಳಿದ್ರೆ ನಮ್ಮ ಮನೆ ಮಾಟ ಒಟ್ಟು ಮಾರುದೆಯಾ ಅಂತ ಪರಿಹಾರ. ನಮ್ಮ ಪರಿಸ್ಥಿತಿಗೆ ಭಟ್ರಾದ್ರು ಏನ್ ಮಾಡೋರು? ಅವ್ರ ಮನೆಗೆ ಹೋಗಿ ನಿಂತಿದ್ರು ಅಡ್ಡಿಲ್ಲ, ಭಟ್ರ ಮನೆಗೆ ಹೋಗುದೇ ಲಿಂಬು ಎಲಿ ದರ್ಬಿ ಅದು ಇದು ಎಲ್ಲ ತಕೊಂಡು ಕಡ್ದದ್ದು. ನಾವು ಸಾಯುವವರೆಗೂ ಭಟ್ರ ಮನೆಗೆ ಹೋಗ್ತಿರೋದೇ ಬಿಟ್ರೆ ನಮ್ಮ ಸಮಸ್ಯೆ ಮಾತ್ರ ಬಗೆ ಹರುವುದೇ ಇಲ್ಲ. ಯಾವಾಗೂ ಮನೇಲಿ ಮಕ್ಕಳು ಆರಾಮಿಲ್ಲ ಆದ್ರೂ ಆಸ್ಪತ್ರೆ ಕರ್ಕೊಂಡು ಹೋಗುದಿಲ್ಲ, ಸೀದಾ ಭಟ್ರ ಮನೆಗೆ ಕರ್ಕೊಂಡು ಹೋಗ್ತಿರು. ರಾತ್ರಿ ಕನ್ಸು ಬಿದ್ರು ಆ ಭಟ್ರ ಮನೆಗೆ ಹೋಗುದೇ. ಜೀವಕ್ಕೆ ಒಂಚೂರು ತ್ರಾಸ ಆದ್ರೂ ಆ ಆಸ್ಪತ್ರೆ ಹೋಗುದಿಲ್ಲ, ಭಟ್ರ ಮನೆ ಹೋಗುದೇ. ನಮಗ್ ಬೇರೆ ಮಾಡಿ ಹಾಕಿರ ಅನ್ನೋದು ಕೂತ್ಕೊಂಡ್ಬಿಟ್ಟಿದ್ ಮನಸ್ಸಲ್ಲೇ. ಕಂಡ್ರಿ ಇವ್ರಿಗೆ ಆಗುದಿಲ್ಲ, ಇವ್ರ ಕಂಡ್ರಿ ಅವ್ರಿಗೆ ಆಗುದಿಲ್ಲ, ನಾವ್ ಕಂಡ್ರಿ ಯಾರಿಗ ಆಗುದಿಲ್ಲ, ಎಲ್ಲರ ಕಂಡ್ರೆ ನಮ್ಗೆ ಆಗುದಿಲ್ಲ. ಇಂಥ ಪರಿಸ್ಥಿತಿ ಆಗ್ಬಿಟ್ಟಿದ್ದು. ಸರಿ, ನಾನು ಮಾತ್ರ ಭಟ್ರ ಮನೆ ಹೋಗ್ಕೊಬತ್ತೆ. ಜೀವಕ್ಕೊಂಥರ ಸುಸ್ತಾದಂಗ ಹತ್ತಿದ.